ಇನ್ನೊಂದು ಮುಖದಿಂದನೂ ಕೂಡ ಇವರು ರಾಜ್ಯ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರದ ಅನುದಾನ ಕೂಡಿಸಿ ಕೆಲಸ ಮಾಡಬೇಕು, ಅದನ್ನು ಕೂಡ ಇವತ್ತು ಮಾಡ್ತಾ ಇಲ್ಲ. ಇನ್ನು ವಿಶೇಷವಾಗಿ ನಾನು ತಮ್ಮ ಪತ್ರಕರ್ತೆಗೆ ಹೇಳೋದಂದ್ರೆ, ಒಂದು ಸಮಸ್ಯೆ ಆಗೈತೆ ರೈತರಿಗೆ. ಏನಾಗ್ಯದ ಅಂದ್ರೆ, ಈ ರೈತರ ಸಬ್ಸಿಡಿ ಬರ್ತಕ್ಕಂಥ ಏನು ವಸ್ತುಗಳದಾವೆ, ಇದು ಡ್ರಿಪ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಡೀಸೆಲ್ ಇಂಜಿನ್ ಇರ್ಬೋದು, ಅಥವಾ ಟ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಇರ್ಬೋದು. ಇದು ಮೊದಲು ಹೆಂಗಿತ್ತಂದ್ರೆ, ರೈತ ತನಗೆ ಯಾವ ಕಂಪ್ನಿ ಬೇಕು ಆ ಕಂಪ್ನಿ ಸಿಗ್ತಿತ್ತು. ಅವು ತನಗೆ ಬೇಕಾದಂಥ ಕಂಪ್ನಿ ಮಳಿಗೆಗೆ ಹೋಗಿ ಅವ ಖರೀದಿ ಮಾಡ್ತಿದ್ದ. ಕ್ಯಾಶ್ ಕೊಟ್ಟು ಖರೀದಿ ಮಾಡಿದೆ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಅನುದಾನ ಅವ್ನ ಅಕೌಂಟಿಗೆ ಬರ್ತಿತ್ತು. ಇಲ್ಲ ಸಬ್ಸಿಡಿ ಮೂಲಕನೂ ಕೂಡ ಆ ಡೀಲರ್ ಆ ರೈತಿಗೆ ಕೊಡ್ತಾ ಇದ್ದ. ಆದರೆ ಇವತ್ತು ಏನಾಗ್ಯದ ಅಂದ್ರೆ, ಈ ವ್ಯವಸ್ಥೆಯನ್ನು ತೆಗೆದುಬಿಟ್ಟಾರೆ. ತೆಗೆದು ಎಲ್ಲ ಕಂಪ್ನಿ ಕೊಟ್ಬಿಟ್ಟಾರೆ. ಇವತ್ತು ಬಾಂಬೆದಲ್ಲಿರ್ತಕ್ಕಂಥ ಕಂಪ್ನಿ, ಡೆಲ್ಲಿಲಿರ್ತಕ್ಕಂಥ ಕಂಪ್ನಿ ಬಂದು ರೈತರಿಗೆ ಸ್ಪಂದನ ಮಾಡೋಕ್ಕೆ ಸಾಧ್ಯನೋ? ಇದು ಈಗ ಏನಾಗತ್ತೆ ಅಂದ್ರೆ, ಯಾವನೋ ಒಬ್ಬ ಬೆಂಗಳೂರಲ್ಲೋ ಡೆಲ್ಲಿಯವನೋ ಯಾವನೋ ಒಬ್ಬ ಏಜೆಂಟ್ ಬರ್ತಾನೆ. ಏಜೆಂಟ್ ಬಂದು ಏನು ಸಬ್ಸಿಡಿ ಬರ್ತಕ್ಕಂಥ ಏನು ರೈತರಿಗೆ ಏನು ಉಪಕರಣ ಇರ್ಬೋದು, ಸ್ಪ್ರಿಂಕ್ಲರ್ ಎಲ್ಲ ಇರ್ಬೋದು, ಅವನು ಒಬ್ಬನೇ ಬಿಸ್ನೆಸ್ ಮಾಡ್ತಾನೆ. ಇವತ್ತು ಸಾವಿರಾರು ಮಂದಿ ರಾಜ್ಯದಲ್ಲಿ ನಿರುದ್ಯೋಗಿಗಳಾಗ್ಯಾರ ಈ ಬಿಸ್ನೆಸ್ ಮಾಡೋರು. ಹಳ್ಳಿಯಲ್ಲಿ ಭಾಳಷ್ಟು ವಿದ್ಯೆ ಪಡೆದಂಥ ಯುವಕರು ಬಿಜಾಪುರದಾಗ ಬಂದು ಒಂದು ರೂಮು ಅಥವಾ ಮನೆ ಮಾಡಿಕೊಂಡು ಡ್ರಿಪ್ ಮಾಡ್ತಿದ್ರು. ಆ ಡ್ರಿಪ್ಪನ್ನು ಮಾಡಿ ಅದಕ್ಕೆ ಸಬ್ಸಿಡಿಯನ್ನು ತಾವು ಇನ್ವೆಸ್ಟ್ ಮಾಡಿ ಅವ್ರು ಡ್ರಿಪ್ ಮಾಡಿ ಕೊಡ್ತಿದ್ರು. ಮುಂದೊಂದು ದಿನಮಾನದಲ್ಲಿ ಅದು ಹಣ ಇದ್ದಾಗ ಅದನ್ನು ಅವರು ಹಣ ಪಡೆದುಕೊಳ್ತಿದ್ರು. ಅಂದರೆ ರೈತರಿಗೆ ಯಾವಾಗ ಬೇಕು ಆವಾಗ ಆ ವಸ್ತು ಸಿಗ್ತಿತ್ತು. ಇವತ್ತು ಏನಾಗ್ಯದ ಅಂದ್ರೆ, ಈ ಎಲ್ಲ ಕೃಷಿ ಏನು ಸಬ್ಸಿಡಿ ವಸ್ತುಗಳದಾವು, ರೈತ ಯಾಕೆ ಸಮಯಕ್ಕೆ ಬೇಕು ಆ ಸಮಯಕ್ಕೆ ಸಿಗೋದಿಲ್ಲ. ರೈತ ಅವ್ರು ಕೊಟ್ಟಾಗ ರೈತ ತೊಗೊಳ್ಬೇಕನ್ನೋಂಥ ಒಂದು ವಾತಾವರಣ ಕ್ರಿಯೇಟ್ ಆಗೈತೆ. ದಯಮಾಡಿ ಪತ್ರಕರ್ತರ ಮಾಧ್ಯಮದಲ್ಲಿ ನಾನು ಈ ವಿಷಯದಲ್ಲಿ ಭಾಳಷ್ಟು ಮನವಿ ಮಾಡ್ಕೋತೀನಿ. ಇದು ರಾಜ್ಯದಲ್ಲಿ ಆಗಬೇಕು, ಇದು ಜಿಲ್ಲೆಗೆ ಸಂಬಂಧಪಟ್ಟಂದಲ್ಲ. ನಾನೂ ಕೂಡ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇದ್ದೀನಿ. ಇದು ನಮ್ಮದು ತಂಡಿದೆ. ಹಿಂಗೆ ಪ್ರತಿ ಜಿಲ್ಲೆಯಲ್ಲಿ ನಮ್ಮದೊಂದು ತಂಡಿದೆ. ಇದು ರಾಜ್ಯದಲ್ಲಿ ಕೂಡ ಈ ವ್ಯವಸ್ಥೆಯನ್ನು ಬದಲು ಮಾಡಲಿಕ್ಕೆ, ಈ ವ್ಯವಸ್ಥೆ ನೀವು ಬದಲು ಮಾಡೋದ್ರಿಂದ ಇವತ್ತು ಭಾಳಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತೈತಿ. ಮತ್ತು ರೈತಗೆ ಯಾವ ಸಂದರ್ಭದಲ್ಲಿ ಬೇಕು ಆ ಸಂದರ್ಭಕ್ಕೆ ಅನುಗುಣವಾಗಿಯೇ ಆ ವಸ್ತು ಸಿಗ್ತೈತಿ. ಆದರೆ ನೀವು ಏನು ಈ ಡೈರೆಕ್ಟ್ ಕಂಪ್ನಿ ಕೊಟ್ಟಿರಿ, ಒಂದು ಕಂಪ್ನಿಗೆ ಆ ಕಂಪ್ನಿಯವ್ರು ಬಂದು ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗದೆ, ಆ ದುಡ್ಡು ಇದ್ದಾಗ ಬರ್ತಾರೆ. ಅವ್ರು ಯಾವಾಗ ದುಡ್ಡು ರಿಲೀಸ್ ಆಕೈತೆ ಬರ್ತಾರೆ, ಅವಾಗ ಏನೋ ಗದ್ದಲ ಹಿಡಿಸಿ ಮಟ್ಟಿಲ್ಲ ಅವಾಗ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಈ ವ್ಯವಸ್ಥೆಗೆ ತಾವು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಇನ್ನು ರಸಗೊಬ್ಬರ ಇರ್ಬೋದು, 3,500 ರೂಪಾಯಿ ಬರ್ತಕ್ಕಂಥ ರಸಗೊಬ್ಬರನ ಬರೀ 300 ರೂಪಾಯಿ ಕೊಡ್ತಕ್ಕಂಥದ್ದು ನಮ್ಮ ಮೋದಿ ಸರ್ಕಾರ ಮಾಡ್ತಾ ಇದೆ. ಇನ್ನು ಎಲ್ಲ ಮೀರಿ ಇವತ್ತು ಇದು ರೈತರಿಗೆ ಸಂಬಂಧಪಟ್ಟಂದಾಯಿತು. ಇನ್ನು ಜನರಲ್ ಆಗಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಕುಡಿದ ನೀರಿನ ಸಮಸ್ಯೆ ಏನದ, ಇವತ್ತು ನಾವು ಪ್ರತಿ ಹಳ್ಳಿಯಲ್ಲಿ ನಾವು ವಿಚಾರ ಮಾಡಿದಾಗ ಟ್ಯಾಂಕರ್ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಆದರೆ ಟ್ಯಾಂಕರ್ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ. ಇವತ್ತು ಆ ಭಾಗ ಒಂದೊಂದು ವಸ್ತಿಯಲ್ಲಿ ಎಲ್ಲ ಬೋರ್ವೆಲ್ಗಳು ಬಂದಾಗಿಬಿಟ್ಟಾವ. ಆ ವಸ್ತಿಯವ್ರು ಹೋಗಿ ಪಿ ಡಿ ಒ ಕೇಳಿದ್ರೆ ಪಿ ಡಿ ಒ ಹೇಳ್ತಾರೆ, ತಹಸೀಲ್ದಾರ್ ಹೇಳ್ತಾರೆ. ತಹಸೀಲ್ದಾರ್ ಕಡೆ ಹೋದ್ರೆ ತಹಸೀಲ್ದಾರ್ ಪಿ ಡಿ ಒ ಹೇಳ್ತಾರೆ. ಅಂದರೆ ನೀರು ನಮ್ಗೆ ಕುಡಿಯೋಕೆ ನೀರು ಬೇಕಂತ ಹೋಗಿ ನಾವು ಕೇಳ್ಕೊಂಡ್ರೆ ಪಿ ಡಿ ಒ ಅವರು ತಹಸೀಲ್ದಾರ್ ಪಿ ಡಿ ಒ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗೈತಿ. ಅದಕ್ಕೆ ಇವು ದನಗಳಿಗೆ ಮೇವಿನ ಕೂಡ ಸಂಗ್ರಹ ಪೂರ ಆಗಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ. ಈಗ ಮುಂದಿನ ದಿನಮಾನದಲ್ಲಿ ಇಲೆಕ್ಷನ್ ಗದ್ದಲಕ್ಕೆ ಸಿಕ್ಕೊಂಡ್ಬಿಟ್ಟಾರ. ರೈತರ ಕಡೆ ಲಕ್ಷ್ಯ ಇಲ್ಲ ಅವ್ರಿಗೆ. ನಿಮ್ಗೆ ಜವಾಬ್ದಾರಿ ಅದ, ನೀವು ರಾಜ್ಯ ಸರ್ಕಾರ ನಡ್ಸಕತ್ತೀರಿ. ನೀವು ಆ ಇಲೆಕ್ಷನ್ ಮಾಡಿರಿ, ನೀವು ನಾ ಬೇಡ ಅನ್ನಂಗಿಲ್ಲ. ಅದ್ರ ಜೊತೆಗೆ ಇಲ್ಲಿ ಸಮಸ್ಯೆಗಳು ಸ್ಪಂದಿಸಬೇಕಲ್ಲ. ಇವತ್ತು ಮೇವುಗಳು ಸರಿಯಾಗಿ ಸಫಿಷಿಯೆಂಟ್ ದನಕರುಗಳಿಗಿಲ್ಲ. ಮತ್ತು ಈಗ ಮನುಷ್ಯರು ನಾವು ಹೆಂಗಡೆ ಮಾಡಿ ಇಲ್ಲಿ ತಂದು ಕುಡಿಬೋದು, ದನಕರು ನೀರು ಹೆಂಗೆ ಕುಡಿಬೇಕು? ಈ ದನಕರುಗಳಿಗೆ ಪ್ರತಿ ಹಳ್ಳಿ ಒಳಗೂ ಈ ಬೋದ್ ಮಾಡಿ ಒಂದು ಟ್ಯಾಂಕರ್ ಮೂಲಕ ಯಾವ ರೀತಿ ನೀರು ಸಪ್ಲೈ ಮಾಡಿ ಅಲ್ಲೇ ನೀರು ಸ್ಟೋರೇಜ್ ಆಗಿ ಕುಡಿಯೋಂಥ ವ್ಯವಸ್ಥೆಗಳು ಕೂಡ ಈ ಸರ್ಕಾರ ಮೇಲೆ ಜವಾಬ್ದಾರಿ ಅದ.